ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿದ ತಕ್ಷಣ ಎಲ್ಲವನ್ನ ಕಲಿಬೇಕು ಅಂತ ಬಯಸ್ತೀವಿ. ಕಲೀಲಿಲ್ಲ ಅಂದರೆ ಸ್ಕೂಲ್ ಚೆನ್ನಾಗಿಲ್ಲ ಅಂತ ನಮಗೆ ನಾವೇ ನಿರ್ಧಾರ ಮಾಡಿ ಮಕ್ಕಳ ಸ್ಕೂಲನ್ನು ಚೇಂಜ್ ಮಾಡ್ತೀವಿ. ಮನೆಗೆ ಬಂದವರ ಎದುರು ರೈಮ್ಸನ್ನು ಮಕ್ಕಳಿಗೆ ಹೇಳಿಸೋದು, ಇಷ್ಟ ಇಲ್ಲ ಅಂದರೂ ಇಂಗ್ಲೀಷ್ನಲ್ಲಿ ಮಾತನಾಡಿ ಅಂತ ಒತ್ತಾಯ ಮಾಡೋದು, ಒಟ್ಟಿನಲ್ಲಿ ಮಕ್ಕಳನ್ನು ಒಂದು ಜೀವಂತ ಗೊಂಬೆ ಥರ ಟ್ರೀಟ್ ಮಾಡ್ತೀವಿ. ಬೇರೆ ಬೇರೆ ಸ್ಕೂಲ್ಗಳಿಗೆ ನಮ್ಮ ಮಕ್ಕಳು ಓದ್ತಾ ಇರುವಂತಹ ಸ್ಕೂಲನ್ನು ಕಂಪೇರ್ ಮಾಡಿ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಾ ಇಲ್ಲ ಅಂತ ಟೀಚರ್ಸನ್ನು ಪದೇ ಪದೇ ಬ್ಲೇಮ್ ಮಾಡ್ತೀವಿ. ಎಕ್ಸಾಮ್ ಅಂದ್ರೇ ಗೊತ್ತಿರದಂತಹ ಮಕ್ಕಳ ಆನ್ಸರ್ ಶೀಟನ್ನು ಹಿಡಿದು ಅಳೆದು ತೂಗ್ತೀವಿ. ಗೊತ್ತಿಲ್ಲದೇನೋ ನಮ್ಮ ಕನಸನ್ನು ಮಕ್ಕಳ ಮೇಲೆ ಚಿಕ್ಕಂದಿನಿಂದಲೇ ಹೇರೋಕೆ ಹೋಗ್ತೀವಿ. ಇಷ್ಟೆಲ್ಲ ಮಾಡೋ ನಾವು ಮಕ್ಕಳ ಸೂಕ್ಷ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಿದ್ದೀವ? ಒಂದು ಮಗು ಸ್ಕೂಲ್ಗೆ ಸೇರಿದಾಗ ಆ ಮಗುವಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದಕ್ಕೆ ಪ್ರತಿಯಾಗಿ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಗು ಹುಟ್ಟಿದಂದಾಗಿನಿಂದ ತನ್ನ ತಂದೆ, ತಾಯಿ, ಅಣ್ಣ, ಅಕ್ಕ ಜೊತೆಗೆ ತನ್ನದೇ ಆದಂತಹ ಒಂದಷ್ಟು ಆಟಿಕೆಗಳು, ಇದನ್ನೇ ಪ್ರಪಂಚ ಅಂತ ಅಂದ್ಕೊಂಡಿರುತ್ತೆ. ಒಂದು ದಿನ ಸ್ಕೂಲಿಗೆ ಸೇರುವಂತಹ ಸಮಯ ಬಂದೇ ಬಿಡುತ್ತೆ. ಆ ಸಮಯದಲ್ಲಿ ಮಕ್ಕಳು 2-3 ತಾಸು ಕಂಟಿನ್ಯೂಯಸ್ ಆಗಿ 4 ಗೋಡೆಗಳ ಮಧ್ಯೆ ಕೂತ್ಕೊಳ್ಬೇಕಾಗತ್ತೆ. ಹಾಗೆ ಕೂರಿಸುವಂತಹ ಜವಾಬ್ದಾರಿ ಕೂಡ ಶಿಕ್ಷಕರದಾಗಿರುತ್ತೆ. ಆ ಟೈಮಲ್ಲಿ ಶಿಕ್ಷಕರು ಬೈದರೆ ಅಥವಾ ಹೊಡೆದ್ರೆ ಮರುದಿನ ಆ ಮಗು ಸ್ಕೂಲ್ಗೆ ಬರೋದೇ ಇಲ್ಲ. ಆಗ ಅವರಿಗಿರುವಂತಹ ಒಂದೇ ಒಂದು ಆಪ್ಷನ್ ಅಂದರೆ ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಲೋದು. ಇದಕ್ಕೆ ಅವರಿಗೆ ಅಂದರೆ ಟೀಚರ್ಸ್ಗೆ ನಾವು ಸಮಯವನ್ನು ಕೊಡಲೇಬೇಕು, ಜೊತೆಗೆ ಮಕ್ಕಳಿಗೂ ಕೂಡ ಟೀಚರ್ಸ್ ಜೊತೆಗೆ ಅಡ್ಜಸ್ಟ್ ಆಗೋಕ್ಕೆ ಸಮಯವನ್ನು ಕೊಡಲೇಬೇಕು. ಪ್ರತಿಯೊಂದು ಮಗುವಿಗೂ ಗೊತ್ತಿರೋದು ಅಂದರೆ ತನ್ನ ಆಡು ಭಾಷೆ ಮಾತ್ರ, ಅಂದರೆ ತನ್ನ ಮನೆಯಲ್ಲಿ ಆಡುವಂತಹ ಭಾಷೆ. ಆದರೆ ಸ್ಕೂಲ್ಗೆ ಬಂದಾಗ ಆ ಮಗು ಒಂದು ಪುಸ್ತಕೀಯ ಭಾಷೆಯನ್ನು ಕಲಿಬೇಕಾಗತ್ತೆ. ತನ್ನ ಸಹಪಾಠಿಗಳ ಜೊತೆಗಿರ್ಬೋದು ಅಥವಾ ಟೀಚರ್ಸ್ ಜೊತೆಗಿರ್ಬೋದು ಮಾತನಾಡೋಕ್ಕೆ ಒಂದು ಭಾಷೆ ಬೇಕು. ಒಂದು ಭಾಷೆಯನ್ನು ಕಲಿಯೋದು ಅಂದರೆ ಈಸಿ ಟಾಸ್ಕ್ ಖಂಡಿತ ಅಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಅವರ ಮಕ್ಕಳು ಅಂದರೆ ತುಂಬಾ ಪ್ರೀತಿ. ಅವರು ಏನೇ ಮಾಡಿದರೂ ಕೂಡ ಚಿಕ್ಕ ಮಕ್ಕಳು ಅಂತ ಅವ್ರ ಜೊತೆ ಅಡ್ಜಸ್ಟ್ ಆಗ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಒಂದು ಆಟವನ್ನು ಆಡ್ತಾ ಇದ್ದರೆ ಆ ಮಕ್ಕಳು ಸೋತರೂ ಕೂಡ ಇಲ್ಲ ನಿಂದೇ ಗೆಲುವು ಅಂತ ಅವ್ರ ಜೊತೆ ಹೇಳ್ತಾರೆ. ಆದರೆ ಮಕ್ಕಳು ಸ್ಕೂಲಿಗೆ ಸೇರಿದ ಮೇಲೆ ಅಲ್ಲಿನ ವಾತಾವರಣ ಬೇರೆಯೇ ಆಗಿರುತ್ತೆ. ಯಾಕೆ ಅಂತಂದರೆ ಒಂದು ಕ್ಲಾಸ್ ಅಂತ ಬಂದಾಗ ಆ ಕ್ಲಾಸ್ನಲ್ಲಿ ಎಲ್ಲ ಮಕ್ಕಳು ಕೂಡ ಒಂದೇ ಏಜವರಾಗಿರ್ತಾರೆ. ಆ ಟೈಮಲ್ಲಿ ಮಕ್ಕಳು ಇನ್ನೊಂದು ಮಕ್ಕಳ ಜೊತೆಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗತ್ತೆ. ಮಕ್ಕಳು ಮನೆಯಲ್ಲಿರಬೇಕಾದ್ರೆ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋ ಹೊತ್ತಿಗೆಲ್ಲ ಮಧ್ಯಾಹ್ನ ಆಗಿಬಿಡುತ್ತೆ. ಆದರೆ ಸ್ಕೂಲಿಗೆ ಸೇರಿದ ನಂತರದಲ್ಲಿ ಒಂದು ರೂಟೀನನ್ನು ಫಾಲೋ ಮಾಡಬೇಕಾಗತ್ತೆ. ಇದಕ್ಕೂ ಕೂಡ ಮಕ್ಕಳಿಗೆ ಅದರದ್ದೇ ಆದಂತಹ ಸಮಯವನ್ನು ನಾವು ಕೊಡಲೇಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್, ಬರೆಯುವಂತಹ ಸ್ಕಿಲ್. ಒಂದು ಮಗು ಬರೆಯೋಕ್ಕೆ ಆರಂಭ ಮಾಡಬೇಕು ಅಂದರೆ ಅದು ಪೆನ್ಸಿಲನ್ನು ಸರಿಯಾಗಿ ಹಿಡ್ಕೊಳ್ಳೋಕೆ ಬರಬೇಕು. ನೋಡಿ, ತುಂಬ ಸಲ ನಾವು ಪೇರೆಂಟ್ಸ್ ಹೇಳ್ತಾ ಇರ್ತೀವಿ, ಮಕ್ಕಳನ್ನು ನೋಡಿದಾಗ ನಿನಗೆ ಪೆನ್ಸಿಲ್ ಕೂಡ ಹಿಡ್ಕೊಳ್ಳೋಕೆ ಬರಲ್ಲ ಅಂತ. ನಿಜವಾಗಿಯೂ ಸತ್ಯ. ಮಕ್ಕಳು ಬರೆಯೋಕೆ ಆರಂಭ ಮಾಡಬೇಕು ಅಂತಂದರೆ ಅವರ ಕಣ್ಣು, ಕೈ ಹಾಗೆಯೇ ಬ್ರೈನ್ ಇವಿಷ್ಟರ ಕೋಆರ್ಡಿನೇಷನ್ ಬರಬೇಕಾಗತ್ತೆ. ಆಗ ಮಾತ್ರ ಬರೆಯೋಕೆ ಸಾಧ್ಯ. ಇದನ್ನು ಸೈಕಾಲಜಿಲಿ ಸೈಕೋಮೋಟರ್ ಸ್ಕಿಲ್ಸ್ ಅಂತ ಕರೀತಾರೆ. ಆ ಸ್ಕಿಲ್ಗಳು ಬರದೇನೆ ಮಗು ಬರೆಯೋಕೆ ಸಾಧ್ಯನೇ ಇಲ್ಲ. ಮಗು ಹೇಳಿದ್ದನ್ನು ಗ್ರಾಸ್ಪ್ ಮಾಡಿ ಅದಕ್ಕೆ ಕರೆಕ್ಟಾಗಿ ರಿಯಾಕ್ಟ್ ಮಾಡುವಂತಹ ಸ್ಕಿಲ್ಲನ್ನು ಕಲ್ತ್ಕೋಬೇಕಾಗತ್ತೆ. ನಾನು ಹೇಳ್ತಾ ಇರೋದು ಸಬ್ಜೆಕ್ಟ್ ಬಗ್ಗೆ ಅಲ್ಲ. ಫಾರ್ ಎಕ್ಸಾಂಪಲ್, ಸ್ಕೂಲಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಪ್ರೇಯರಲ್ಲಿ ಹೇಗೆ ನಿಂತ್ಕೊಳ್ಬೇಕು ಅನ್ನೋದಿರ್ಬೋದು, ಅಥವಾ
ಟೀಚರ್ಸ್ ಬಂದಾಗ ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದಿರ್ಬೋದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮಗ LKGಲಿ ಓದ್ತಾ ಇದ್ದಾಗ ಅವನು ಮನೆಗೆ ಬಂದು ನನ್ನ ಹತ್ರ ಹೇಳ್ತಿದ್ದ, ಅಮ್ಮ ನನಗೆ ಕ್ಲೋಸ್ ಯುವರ್ ಐಸ್ ಅಂತ ಹೇಳಿದರು, ನಾನು ಕಣ್ಣನ್ನು ಬಿಟ್ಟೆ, ಓಪನ್ ಯುವರ್ ಐಸ್ ಅಂತ ಹೇಳ್ತಿದ್ರು, ನಾನು ಕಣ್ಣನ್ನು ಮುಚ್ಕೊಂಡೆ ಅಂತ. ಅಂದರೆ ಅವನಿಗೆ ಆ ಭಾಷೆ ಹೊಸದು, ಇಂಗ್ಲೀಷ್ ಕೂಡ ಗೊತ್ತಿಲ್ಲ. ಆ ಟೈಮಲ್ಲಿ ಅಲ್ಲಿ ಏನು ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ನಂತರದ ದಿನಗಳಲ್ಲಿ ಅದು ಅರ್ಥ ಆಗ್ತಾ ಹೋಯಿತು. ಅದಕ್ಕೋಸ್ಕರ ಆ ಮಕ್ಕಳಿಗೆ ನಾವು ಅವರು ಅಡ್ಜಸ್ಟ್ ಆಗೋಕ್ಕೆ ಸಮಯವನ್ನು ಕೊಡಬೇಕಾಗತ್ತೆ. ಆ ಇನ್ಸ್ಟ್ರಕ್ಷನ್ಸನ್ನು ಅರ್ಥ ಮಾಡ್ಕೊಳ್ಳುವಂತಹ ಸ್ಕಿಲ್ ಕೂಡ ಅವರಿಗೆ ಬರಬೇಕಾಗತ್ತೆ. ಅಬ್ಬಬ್ಬ, ಇಷ್ಟೆಲ್ಲ ಬದಲಾವಣೆಗಳಿಗೆ ನಮ್ಮ ಮಕ್ಕಳು ಒಳಗಾಗಬೇಕಾಗತ್ತಾ? ಖಂಡಿತ ಸತ್ಯ. ಇಷ್ಟೆಲ್ಲ ಬದಲಾವಣೆಗಳು ಆಗಬೇಕಾಗತ್ತೆ ಅಂತಂದರೆ ನಮ್ಮ ಸಹಕಾರ ಕೂಡ ಖಂಡಿತ ಮುಖ್ಯ ಆಗುತ್ತೆ. ನಾವು ಮಕ್ಕಳಿಗೆ ಸಹಕರಿಸಬೇಕು. ಅಂದರೆ ಕೆಲವು ಸಲ ಮಕ್ಕಳು ಆರಂಭದಲ್ಲಿ ಸ್ಕೂಲಿಗೆ ಹೋಗೋಕ್ಕೆ ಹಿಂಜರಿತಾರೆ. ಆ ಸಮಯದಲ್ಲಿ ನಾವು ಅವರಿಗೆ ನಾಜೂಕಾಗಿ ತಿಳುವಳಿಕೆಯನ್ನು ಹೇಳಿ ಹೋಗೋ ಥರ ಮಾಡಬೇಕು. ಇಲ್ಲ ಇನ್ನೂ ತುಂಬ ಹಠ ಮಾಡ್ತಾ ಇದ್ದಾರೆ, ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಮಕ್ಕಳು ಮೊದಲು ಖುಷಿಯಿಂದ ಸ್ಕೂಲ್ಗೆ ಹೋಗೋಕ್ಕೆ ಆರಂಭ ಮಾಡೋ ಹಾಗೆ ನಾವು ಕೂಡ ಮಾಡಬೇಕು. ಖುಷಿಯಿಂದ ಹೋಗೋಕ್ಕೆ ಆರಂಭ ಮಾಡಿದರೆ ನಂತರದ ದಿನಗಳಲ್ಲಿ ಓದೋದು ಬರೆಯೋದನ್ನು ಕೂಡ ಖುಷಿಯಿಂದ ಅವರು ಖಂಡಿತ ಒಪ್ಕೊಳ್ತಾರೆ. ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಕಾಯಬೇಕು. ಮಕ್ಕಳ ಮೇಲೆ ಅನವಶ್ಯಕವಾಗಿ ಒತ್ತಡ ಹೇರೋದನ್ನು ನಿಲ್ಲಿಸಬೇಕು. ಸ್ಕೂಲನ್ನು ಚೇಂಜ್ ಮಾಡುವಂತಹ ಅನಿವಾರ್ಯತೆ ಇಲ್ಲ ಅಂದರೆ ನೋಡಿ, ಕೆಲವು ಸಲ ಏನಾಗುತ್ತೆ, ಪೋಷಕರಿಗೆ ಟ್ರಾನ್ಸ್ಫರ್ ಆಗುವಂತಹ ಕೆಲಸದಲ್ಲಿರ್ತಾರೆ. ಆ ಸಮಯದಲ್ಲಿ ನಾವು ಮಕ್ಕಳ ಸ್ಕೂಲನ್ನು ಚೇಂಜ್ ಮಾಡೋದು ಕೂಡ ಅನಿವಾರ್ಯ ಆಗುತ್ತೆ. ಆ ಸಂದರ್ಭಗಳು ಇಲ್ಲ ಅಂತಂದರೆ ಮಕ್ಕಳನ್ನು ಸುಮ್ಮನೆ ಸ್ಕೂಲ್ ಚೇಂಜ್ ಮಾಡ್ತಾರಲ್ವ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಆ ರೀತಿ ಮಾಡಿದಾಗ ಮತ್ತೆ ಆ ಸ್ಕೂಲ್ಗೆ ಅಡ್ಜಸ್ಟ್ ಆಗೋಕ್ಕೆ ಮಕ್ಕಳು ಸಮಯವನ್ನು ತೆಗೆದುಕೊಳ್ತಾರೆ. ಅದಕ್ಕೋಸ್ಕರ ಮಕ್ಕಳ ಸ್ಕೂಲನ್ನು ಪದೇ ಚೇಂಜ್ ಮಾಡ್ಕೋಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮಕ್ಕಳನ್ನು ಸರ್ವಜ್ಞರನ್ನಾಗಿ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಬಟ್ ಎಜುಕೇರ್.